ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ವಿಶೇಷವಾಗಿ ಪವಿತ್ರ ರುದ್ರಾಕ್ಷಿ ಬೆಳೆಯೋದು ಹೇಗೆ ಎಂಬುದರ ಬಗ್ಗೆ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ರುದ್ರಾಕ್ಷಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಧರಿಸಲು ಇಚ್ಛೆಯನ್ನು ಪಡ್ತೀವಿ. ಹಾಗೆ ನಾವು ಈಗಾಗಲೇ ಇದನ್ನು ಧರಿಸಿರ್ತೀವಿ ಕೂಡ. ನೀವು ಧರಿಸಿರ್ತೀರ, ಕೆಲವೊಬ್ಬರು ಶಿವನ ಭಕ್ತರೆಲ್ಲರೂ ಅಂತೂ ಧರಿಸಿರ್ತಾರೆ. ಎಲ್ಲರೂ ಧರಿಸಿರುವ ರುದ್ರಾಕ್ಷಿ ನೈಜ ರುದ್ರಾಕ್ಷಿ ಆಗಿರ್ತದೋ ಅಥವಾ ನೈಸರ್ಗಿಕವಾದ ರುದ್ರಾಕ್ಷಿ ಎಂಬುದು ಹೇಳಲು ಸಾಧ್ಯ ಆಗೋದಿಲ್ಲ. ನೈಸರ್ಗಿಕ ರುದ್ರಾಕ್ಷಿ ನೋಡಲು ಹೇಗಿರುತ್ತೆ, ರುದ್ರಾಕ್ಷಿ ಹೇಗೆ ಬೆಳೀತದೆ ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಈ ರುದ್ರಾಕ್ಷಿಯು ಶಿವನ ಭಕ್ತರಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆಯುವ ಮಣಿ ಅಂತಲೇ ಹೇಳ್ಬೋದು. ನೇಪಾಳ ಮತ್ತು ಭಾರತವನ್ನು ಒಳಗೊಂಡಿರುವಂತಹ ಹಿಮಾಲಯ ಪ್ರದೇಶಗಳಲ್ಲಿ ವಿಶೇಷವಾದ ಕೇದಾರನಾಥ, ಬದ್ರಿನಾಥ, ರುದ್ರಪ್ರಯಾಗ ಮತ್ತು ಹರಿದ್ವಾರದ ಬಳಿ ರುದ್ರಾಕ್ಷಿಯನ್ನು ಹೆಚ್ಚಾಗಿ ನೋಡ್ಬೋದು. ನೇಪಾಳ ಸಹ ರುದ್ರಾಕ್ಷಿಯ ನೈಸರ್ಗಿಕ ಬೆಳವಣಿಗೆ ನಡೆಯುತ್ತಿರುವ ದೇಶವಾಗಿರ್ತದೆ ಮತ್ತು ಅದನ್ನು ಅರಣ್ಯದಲ್ಲಿ ಅಂದರೆ ಜನರು ಸುಲಭವಾಗಿ ಗುರುತಿಸುತ್ತಾರೆ. ಇದಲ್ಲದೆ ರುದ್ರಾಕ್ಷಿಯನ್ನು ಏಷ್ಯಾ ದೇಶದಲ್ಲಿಯೂ ಕೂಡ ಕಾಣಬಹುದು. ಆದರೆ ಭಾರತ ಮತ್ತು ನೇಪಾಳನ ರುದ್ರಾಕ್ಷಿಯನ್ನು ಬೆಳೆಯುವಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದೆ. ಇನ್ನು ರುದ್ರಾಕ್ಷಿ ಹೇಗೆ ಬೆಳೀತಿದೆ ಅಂದರೆ ನೈಸರ್ಗಿಕ ರುದ್ರಾಕ್ಷಿಯನ್ನು ಕಂಡು ಹಿಡಿಯುವುದು ಹೇಗೆ ಅಂತೇಳಿ ಹೇಳ್ತೀನಿ ನೋಡ್ರಿ. ಇನ್ನು ರುದ್ರಾಕ್ಷಿಯ ಬೆಳವಣಿಗೆ ಅಂದರೆ ಮರದ ಬೆಳವಣಿಗೆ ಅಂತಲೇ ಹೇಳ್ಬೋದು. ರುದ್ರಾಕ್ಷಿ ಮರವು ಹಳೆಯ ಎಲೆಗಳು, ಹೊಸ ಎಲೆಗಳು, ಮೊಗ್ಗುಗಳು ಮತ್ತು ಹೂಗಳು ಸೇರಿದಂತೆ ವಿವಿಧ ಅಂಗಗಳೊಂದಿಗೆ ಬೆಳೀತವೆ. ಅದೇ ರೀತಿ ಹೂವುಗಳು ಅಂದರೆ ಮರದಲ್ಲಿ ಹೂವು ಬಿಟ್ಟು ಆ ಹೂವೇ ಚಿಕ್ಕ ಚೆಂಡಿನಂತೆ ಆಕಾರವನ್ನು ಪಡೆದುಕೊಳ್ಳುತ್ತವೆ. ಇನ್ನು ಮೂರನೇದಾಗಿ ಹೇಳಬೇಕು ಅಂದರೆ ಹಣ್ಣಿನ ರೂಪ. ಹೂವು ಬೆಳೆಯುತ್ತಾ ಹಣ್ಣುಗಳಾಗಿ ಬದಲಾಗ್ತವೆ. ಈ ಹಣ್ಣು ದುಂಡಗಿನ ಆಕಾರದಲ್ಲಿ ಇರ್ತದೆ ಮತ್ತು ಅನೇಕ ಮುಖಗಳನ್ನು ಹೊಂದಿರ್ತದೆ. ಅದರ ಮುಖಗಳ ಆಧಾರದ ಮೇಲೆ ಅವುಗಳಿಗೆ ಏಕಮುಖಿ, ದ್ವಿಮುಖಿ, ಪಂಚಮುಖಿ ಹೀಗೆ ವಿವಿಧ ಹೆಸರುಗಳನ್ನು ಇಟ್ಟಿರ್ತೀವಿ. ಇದು ಮರದಲ್ಲಿ ಹಣ್ಣಾಗುವಿಕೆ ಅಂದರೆ ಮರದಲ್ಲಿ ಹೂವು ಹಣ್ಣಾದ ನಂತರ ಅದು ಒಣಗಲು ಮತ್ತು ಬೀಳಲು ಅಂದರೆ ಒಣಗಿ ಬೀಳಲು ಆರಂಭ ಮಾಡ್ತವೆ. ಇದನ್ನೇ ರುದ್ರಾಕ್ಷಿಯನ್ನಾಗಿ ಧರಿಸಲು ಪ್ರಾರಂಭವನ್ನು ಮಾಡ್ತೀವಿ. ಇನ್ನು ನೈಸರ್ಗಿಕ ರುದ್ರಾಕ್ಷಿಯನ್ನು ಗುರುತಿಸುವುದು ಹೇಗೆ ಅಂದರೆ ರುದ್ರಾಕ್ಷಿಯ ಬಣ್ಣದಿಂದ. ನೈಸರ್ಗಿಕ ರುದ್ರಾಕ್ಷಿ ಬಣ್ಣವು ಶಾಶ್ವತವಾಗಿರ್ತದೆ ಮತ್ತು ಗುರುಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರ್ತದೆ. ಇದು ಕಂದು ಅಥವಾ ಕೆಂಪು ಬಣ್ಣದಲ್ಲಿ ಇರ್ತದೆ. ಈ ನೈಸರ್ಗಿಕ ರುದ್ರಾಕ್ಷಿ ತೊಗಟೆ, ಸಮೃದ್ಧಿ, ಯಶಸ್ಸು ಮತ್ತು ಸಂಪತ್ತನ್ನು ಸೂಚಿಸ್ತದೆ. ಈ ರುದ್ರಾಕ್ಷಿಯ ಒಳಬೀಜ ನೈಸರ್ಗಿಕ ರುದ್ರಾಕ್ಷಿಯ ಗರ್ಭದಲ್ಲಿ ಒಂದು ಚಿಕ್ಕ ಬೀಜವಿದ್ದು ಅದು ಸಂಪೂರ್ಣವಾಗಿ ಉತ್ತಮ ಗುಣಮಟ್ಟದಾಗಿರ್ತದೆ. ಅದೇ ರೀತಿ ನಿಜವಾದ ನೈಸರ್ಗಿಕವಾದ ರುದ್ರಾಕ್ಷಿಯನ್ನು ಗುಣಮಟ್ಟದ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಗಳಿಂದ ಅಥವಾ ಧಾರ್ಮಿಕ ಸ್ಥಳಗಳಿಂದ ಖರೀದಿಯನ್ನು ಮಾಡ್ಬೋದು. ಆದರೆ ಇದನ್ನು ಧರಿಸುವ ಮುನ್ನ ಸರಿಯಾಗಿ ನಾವು ಪರಿಶೀಲಿಸಿ ನಿಯಮಕ್ಕೆ ಅನುಸಾರವಾಗಿ ಮಾತ್ರ ನಾವು ಧರಿಸಬೇಕು ಅಂತಲೇ ಹೇಳ್ತೀನಿ.